ನಮಸ್ಕಾರ. ಇತ್ತೀಚಿನ ಸಮಯದಲ್ಲಿ ವೈಜ್ಞಾನಿಕ ಅಂದ್ರೆ ಸೈನ್ಸ್ ಅಲ್ಲಿ ಬಹಳ ಡೆವಲಪ್ಮೆಂಟ್ ಆಗಿದೆ. ನಮ್ಮ ಈ ಸಮಯದಲ್ಲಿ ಈ ಜನರೇಷನ್ ಅಲ್ಲಿ ಎಷ್ಟೊಂದು ಟೆಕ್ನಾಲಜಿ, ಮೆಡಿಕಲ್ ಸೈನ್ಸ್ ಇದ್ರಲ್ಲೆಲ್ಲ ಬಹಳ ಇಂಪ್ರೂವ್ಮೆಂಟ್ ಬಂದಿದೆ ನಮ್ಗೆ. ಒಂದೊಂದ್ಸತಿ ಏನಾಗತ್ತೆ, ಇದನ್ನ ನೋಡ್ಬಿಟ್ಟು ಜನರು ಅಲ್ಲಿ ಅಂದ್ಕೊಂತಾರೆ, ವೈಜ್ಞಾನಿಕದಿಂದ ನಮಗೆ ಆತ್ಮಜ್ಞಾನವನ್ನು ಪ್ರಾಪ್ತ ಮಾಡ್ಬೋದು, ಪರಮಾತ್ಮನ ಜ್ಞಾನವನ್ನು ಒಂದಿನ ಪ್ರಾಪ್ತವಾಗ್ಬೋದು ಅಂತ ಅದನ್ನ ನೋಡೋದಕ್ಕೂ ಎಷ್ಟೊಂದ್ ಜನ ಹಾಗೆ ಶ್ರದ್ಧೆ ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಒಂಥರದಲ್ಲಿ ಆ ಟೈಪ್ ನಮ್ಮ ಅನುಮಾನ ಹಾಕೋದು ಉಪಯೋಗ ಮಾಡೋದ್ರಲ್ಲಿ ಏನು ದೋಷ ಇಲ್ಲ. ಬಟ್ ಎಲ್ಲಿ ನಾವು ಏನನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ಇಂದ್ರಿಯದಲ್ಲಿ ಆಗಲ್ಲ, ಅಂದ್ರೆ ಇದು ಪ್ರತ್ಯಕ್ಷ ಪ್ರಮಾಣ, ನಮ್ಮ ಕಣ್ಣು ಕಿವಿ ಮೂಗು ಬಾಯಿ ಇದರಿಂದ ತಿಳ್ಕೊಳ್ಳೋದಕ್ಕೆ ಅಥವಾ ಮನಸ್ಸಿಂದ ಡೆಡ್ಯೂಸ್ ಮಾಡೋದಕ್ಕೆ ಯಾವುದು ವಿಷಯ ಆಗಲ್ಲ, ಆ ವಿಷಯನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಯಾವಾಗ್ಲೂ ಅದು ಇನ್ಕಂಪ್ಲೀಟ್ ಆಗಿ ಇರುತ್ತೆ ಅದು. ಸೊ ವೈಜ್ಞಾನಿಕರು ಎಷ್ಟು ಬೇಕಾದ್ರೆ ಪ್ರಯೋಗ ಮಾಡ್ಲಿ, ಯಾವುದು ನಮ್ಮ ಶಾಸ್ತ್ರದಿಂದ ನಮ್ಗೆ ಎಲ್ಲ ಪ್ರಾಪ್ತವಾಗಿದ್ದು ಜ್ಞಾನವಿದೆ ಅದು ವೈಜ್ಞಾನಿಕ ಇದರಿಂದ ಯಾವಾಗ್ಲೂ ನಮ್ಗೆ ಯಾವ ಸಮಯದಿಂದ ಆ ಅಪ್ರೋಚ್ ಇಂದ ಆಗಲ್ಲ. ಬಟ್ ಅದನ್ನ ನೋಡಿ ನಾವು ನಮ್ಮ ಬುದ್ಧಿಯನ್ನ ಪ್ರಯೋಗ ಮಾಡಬಾರ್ದು ಅಂತ ಹಾಗಿಲ್ಲ. ಬುದ್ಧಿಯನ್ನ ನಾವು ಪ್ರಯೋಗ ಮಾಡ್ಬೇಕು. ಎಷ್ಟೊಂದು ಜನಕ್ಕೆ ಅನ್ಸತ್ತೆ, ಇದು ಯಾರ್ಯಾರು ಆಧ್ಯಾತ್ಮಿಕಕ್ಕೆಲ್ಲ ಬಂದಿದ್ದಾರೆ ಅವ್ರು ಬರೀ ಜಸ್ಟ್ ಮಂದಿರಕ್ಕೆ ಹೋಗಿ ಪೂಜೆ ಮಾಡೋದು, ಭಜನೆ ಹೇಳೋದು, ಏನಾದ್ರೂ ಒಂಥರ ಆ ಮೂಢನಂಬಿಕೆಯಲ್ಲೇ ಇರ್ಬೇಕು ಅಂತಲ್ಲ, ಹಾಗೇನಿಲ್ಲ. ಶಾಸ್ತ್ರದಲ್ಲಿ ಕೊಟ್ಟಿರೋ ವಿಚಾರವನ್ನು ನಾವು ನಮ್ಮ ಅನುಮಾನದಲ್ಲಿ ಹಾಕಿ ನಮ್ಮ ಜೀವನದಲ್ಲಿ ಅದನ್ನ ನೋಡ್ಬೋದು ಅದನ್ನ. ಸೊ ಹೇಗೆ ಇದಕ್ಕೆ ಎಲ್ಲಿ ನಮ್ಮ ಮನಸ್ಸನ್ನ ನಾವು ಹಾಕ್ಬೇಕು, ಎಲ್ಲಿ ಮನಸ್ಸಿದ್ದು ಲಿಮಿಟೇಷನ್ಸ್ ಇದೆ, ಇದನ್ನ ತಿಳ್ಕೊಳ್ಳೋದು ಇದು ಒಂಥರದ್ದು ವಿವೇಕ. ಯಾವ ವಿಷಯದಲ್ಲಿ ನಾವು ವೈಜ್ಞಾನಿಕವನ್ನು ಉಪಯೋಗಿಸ್ಬೇಕು ಅಲ್ಲಿ ನಾವು ಯೂಸ್ ಮಾಡ್ಬೇಕು, ಯಾವ ವಿಷಯನ್ನು ನಾವು ವೈಜ್ಞಾನಿಕದಿಂದ ಅಂದ್ರೆ ಈ ಸೈನ್ಸ್ ಲಾಜಿಕ್ ಇದರಿಂದ ತಿಳ್ಕೊಳಕ್ ಆಗಲ್ಲ, ಅದು ನಮ್ಮ ಸಾಧನೆ, ನಮ್ಮ ಈ ಶಾಸ್ತ್ರದ್ದು ಮನನ ಶ್ರವಣ ಇಂದ ಪ್ರಾಪ್ತವಾಗದು. ಆ ವಿಷಯದನ್ನ ನಾವು ಬೇರೆ ತರದಲ್ಲಿ ವೈಜ್ಞಾನಿಕದಿಂದ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಈ ಜನ್ಮವಲ್ಲ, ನಾವು ಎಷ್ಟು ಜನ್ಮ ತಗೊಂಡ್ರು ಅದು ಸಾಧ್ಯವಾಗೋ ವಿಷಯ ಅವಲ್ಲ ಅದು. ಸ್ವಾಮಿ ರಾಮತೀರ್ಥರು ಒಂದ್ ಕತೆ ಹೇಳ್ತಾರೆ. ಒಂದ್ಸತಿ ಒಬ್ಬ ಇನ್ಸ್ಪೆಕ್ಟರು ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅಂತ ನೋಡೋದಕ್ಕೆ ಹೋದ್ನಂತೆ. ಶಾಲೆಗೆ ಹೋದ್ನಂತೆ, ಎಲ್ಲ ಸ್ಟೂಡೆಂಟ್ಸ್ ಕೂತಿದ್ರು. ಏನ್ ಕೇಳೋದು ಅಂದ್ಬಿಟ್ಟು ಅವ್ನಿಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಲಿಲ್ಲ. ಒಂದು ಚಾಕ್ ಇತ್ತು ಅಲ್ಲಿ ಬೋರ್ಡ್ ಹತ್ರ, ಆ ಚಾಕ್ ಅನ್ನ ತಕೊಂಡ್ ಕೇಳಿದ್ನಂತೆ, ಇದು ನನ್ನ ಕೈಯಿಂದ ನಾನು ಬಿಟ್ರೆ ನೆಲಕ್ಕೆ ಮುಟ್ಟೋದಕ್ಕೆ ಎಷ್ಟು ಸಮಯ ಆಗತ್ತೆ? ಒಂದು 2-3 ಜನ ಎಸ್ಟಿಮೇಟ್ ಮಾಡಿದ್ರು, 1 ಸೆಕೆಂಡ್, 2 ಸೆಕೆಂಡ್, ಅರ್ಧ ಸೆಕೆಂಡ್, ಏನೋ ಒಂದು. ಆಯ್ತು, ಯಾವ್ದೋ ಒಂದು ಕರೆಕ್ಟ್ ಆನ್ಸರ್ ಇರ್ಬೋದು ಅಂತ. ನೆಕ್ಸ್ಟ್ ಒಂದು ಪೇಪರು, ಪೆನ್ನು ಇದೆಲ್ಲ ಕೇಳಕ್ ಶುರು ಮಾಡ್ದ. ಎಲ್ಲಾದು ಸ್ಟೂಡೆಂಟ್ಸು ಹೀಗೆ ಹಾಗೆ ಅಂತೆಲ್ಲ ಉತ್ತರ ಕೊಟ್ರು. ಯಾವ್ದಾರ ಒಂದು ಸರಿ ಉತ್ತರ ಇರ್ಬೋದು ಅಂತ. ಆಮೇಲೆ ಅವನ್ ಕೇಳದ್ನಂತೆ, ಎಲ್ಲ ಟೆಸ್ಟ್ ಮಾಡೋಣ ಅನ್ಬಿಟ್ಟು, ಈ ಪೃಥ್ವಿ ಬಿದ್ರೆ ಎಷ್ಟು ಸಮಯ ಆಗ್ಬೋದು ಅಂತ. ಎಲ್ಲಾರು ಸೈಲೆಂಟ್ ಆಗ್ಬಿಟ್ರಂತೆ. ಒಬ್ಬ ವಿದ್ಯಾರ್ಥಿ ಹೇಳಿದ್ನಂತೆ, ಪೃಥ್ವಿ ಬಿದ್ರೆ ಎಲ್ಲಿ ಬೀಳತ್ತೆ ಫಸ್ಟ್ ಹೇಳಿ ಅಂತ. ಅದಕ್ಕೆ ಅವನ್ಗೆ ಉತ್ತರ ಕೊಡಕ್ಕೆ ಆಗ್ಲಿಲ್ಲ. ಅಂದ್ರೆ ಒಂದೊಂದು ವಿಷಯ ಈ ಟೈಪ್ ನೀವು ಪ್ರಶ್ನೆ ಕೇಳಿದಾಗ ಅದ್ರದ್ದು ಉತ್ತರ ನೀವು ಸರಿಯಾಗಿ ಹೇಗೆ ಅದು ನಮ್ಗೆ ಅಬ್ಜೆಕ್ಟಿವ್ ಆನ್ಸರ್ ಸಿಕ್ತು ಅದ್ರ ಪ್ರಕಾರ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಿಮ್ಗೆ. ಅದಕ್ಕೆ ನಮ್ಮ ಉಪನಿಷತ್ತಲ್ಲಿ ಹೇಳ್ತೀವಿ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯೆ ಮನಸಾ ಸಹ. ಈ ಪರಮಾತ್ಮ ಅಥವಾ ಆತ್ಮತತ್ವವನ್ನು ತಿಳ್ಕೊಳ್ಳೋದಕ್ಕೆ ಎಲ್ಲಿ ಈ ವಾಣಿ ಹೋಯ್ತು, ಈ ಶಬ್ದಗಳು ಹೋದ್ವು, ಈ ಮನಸ್ಸು ಹುಡ್ಕೊಂಡೋಯ್ತು, ಅದು ವಾಪಸ್ ಬಂತು. ಯಾಕಂದ್ರೆ ಅಲ್ಲಿ ಮುಟ್ಟಕ್ಕಾಗ್ಲಿಲ್ಲ ಆ ಸ್ಥಳವನ್ನ. ಆ ಆತ್ಮಸ್ಥಿತಿ, ಆತ್ಮಜ್ಞಾನ, ನಮ್ಮ ಮನಸ್ಸು, ಈ ಇಂದ್ರಿಯಗಳು, ಇದರಿಂದ ನಾವು ತಿಳ್ಕೊಳಕ್ ಆಗಲ್ಲ. ಇದು ಯಾವಾಗ್ಲೂ
ಲಿಮಿಟೇಷನ್ಸ್ ಇರುತ್ತೆ. ಇದರಲ್ಲಿ ಏನಾಗುತ್ತೆ, ನಾವು ಹೀಗೆ ಹೋದ್ರೆ ಇದಕ್ಕೆ ನಾವು ಸರ್ಕ್ಯುಲರ್ ಆಗಿ ಸುತ್ತಾಗಿ ಬರ್ತಾ ಇರ್ತೀವಿ. ಈ ಪ್ರಶ್ನೆಗೆ ಆ ಉತ್ತರ, ಆ ಪ್ರಶ್ನೆಗೆ ಆ ಉತ್ತರ. ಸೊ ಇದು ಅವರು ಇವರು ಸ್ವಾಮಿ ರಾಮತೀರ್ಥರು ಹೇಳ್ತಾರೆ, ಮತ್ತೆ ವೇದಾಂತದಲ್ಲೂ ನಾವು ಹೇಳ್ತೀವಿ ಅನವಸ್ಥಾ ದೋಷ, ಲಾಜಿಕಲ್ ಫ್ಯಾಲಸಿ ಅಥವಾ ಇನ್ಫಿನಿಟ್ ರಿಗ್ರೆಸ್. ಅಂದ್ರೆ ಅದಕ್ಕೆ ಎಂಡ್ ಇಲ್ಲ ಆ ಟೈಪ್ ಕ್ವಶನಿಂಗ್ಗೆ. ಅದನ್ನ ನಾವು ವೈಜ್ಞಾನಿಕರು ಪ್ರಯತ್ನ ಮಾಡ್ತಾ ಇದೀವಿ ಈಗ. ಸೊ ಹೇಗೆ ಅಂದ್ರೆ, ಈಗ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ, ಇದು ಎಲ್ಲರಿಗೂ ಗೊತ್ತಿರ್ಬೋದು. ಯಾರು ನೀವು ಚಿಕ್ಕ ಒಂದು ಮಕ್ಕಳು ನಿಮ್ಮ ಹತ್ರ ಬಂದು ಕೇಳ್ಬೋದು, ನಾನು ಎಲ್ಲಿಂದ ಬಂದೆ ಹೇಳು ಅಂತ. ನೀವ್ ಹೇಳ್ಬೋದು, ನೀವು ತಂದೆ ತಾಯಿಯಿಂದ ಬಂದಿದ್ಯಾ? ಆಯ್ತು, ನನ್ನ ತಂದೆ ತಾಯಿ ಎಲ್ಲಿಂದ ಬಂದ್ರು? ಅವರು ನಿಮ್ಮ ಅಜ್ಜ ಅಜ್ಜಿ ಅವರಿಂದ ಬಂದಿರೋದು ಅಂತ. ಆಮೇಲೆ ಅದ್ರದ ಎಂಡ್ ಇದೆಯಾ? ಆಮೇಲೆ ಆಯ್ತು, ನೀವು ಸಾಕಪ್ಪ ಅಂದ್ಬಿಟ್ಟು ಎಲ್ಲರೂ ಆ ಭಗವಂತನಿಂದ ಬಂದಿದ್ಯಾರ ಅಂತ ಹೇಳ್ಬಿಡ್ತೀರಾ. ಅವನು ಅಟ್ಲೀಸ್ಟ್ ಅದರಿಂದ ಸೈಲೆಂಟ್ ಆಗ್ಬೇಕು ಅಂತ. ಬಟ್ ಅಲ್ಲಿ ಸೈಲೆಂಟ್ ಆಗತ್ತಾ ಹುಡುಗ? ಇಲ್ಲ. ಏನ್ ಕೇಳ್ತಾನೆ ನೆಕ್ಸ್ಟ್? ಆ ಭಗವಂತ ಎಲ್ಲಿಂದ ಬಂದಿರೋದು ಅಂತ, ಅಲ್ವಾ? ಸೊ ಇದೇ ನೋಡಿ, ಇದೇ ಲಾಜಿಕಲ್ ಫ್ಯಾಲಸಿ. ಅಂದ್ರೆ ನಾವು ಲಿನಿಯರ್ ಥಿಂಕಿಂಗ್, ಒಂದು ಅಂದ್ರೆ ಇಲ್ಲಿಂದ ಬಂತು, ಇದು ಇಲ್ಲಿಂದ ಬಂತು, ಇದು ಹೇಗಾಗತ್ತೆ, ಇದು ಸುತ್ತಾಗಿ ಬರೋದು. ಇದಕ್ಕೆ ನಿಮ್ಗೆ ಆ ಉತ್ತರ ಸಿಕ್ಕಲ್ಲ. ಈ ಟೈಪ್ ಯೋಚನೆ ಎಲ್ಲಿ ತನಕ ನಾವು ಇದೀವಿ, ಇದ್ರಿಂದ ನಮ್ಗೆ ಉತ್ತರ ಸಿಕ್ಕಲ್ಲ. ನಮ್ಗೆ ಉತ್ತರ ನಿಜವಾಗ್ಲಿ ಹೇಗೆ ಬರುತ್ತೆ? ಒಂದು, ನಮ್ಮ ಈ ಸಾಧನೆಯಿಂದ, ಧ್ಯಾನ, ಮನನ, ಇದೆಲ್ಲದ್ರಿಂದ ನಾವು ಮನಸ್ಸನ್ನ ಫಸ್ಟ್ ನಿಯಂತ್ರಣ ಮಾಡಿ, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ, ಹೇಗೆ ಯೋಗದಲ್ಲಿ ಮಾಡ್ತೀವಿ. ಈ ಸ್ವಯಂ ಯಾರು, ನಾನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಎಲ್ಲಿ ನಾವು ಪ್ರಯತ್ನ ಮಾಡಕ್ಕೆ ಶುರು ಮಾಡ್ತೀವಿ, ಅಲ್ಲಿ ನಮ್ಮ ಸಾಧನೆ ಶುರುವಾಯ್ತು. ಅದನ್ನ ಹೆಲ್ಪ್ ಮಾಡೋದಕ್ಕೆ ನಮ್ಗೆ ಶಾಸ್ತ್ರಗಳು, ಎಷ್ಟೊಂದು ಭಿನ್ನ ರೂಪದಲ್ಲಿ ಎಷ್ಟೊಂದು ಶಾಸ್ತ್ರಗಳು, ಋಷಿಗಳ ಅನುಭವದಿಂದ ನಮ್ಗೆ ಪರೋಕ್ಷ ಜ್ಞಾನವನ್ನು ಫಸ್ಟ್ ಕೊಡ್ತಾರೆ. ಅಂದ್ರೆ ಇದು ಎಲ್ಲಿ ನೀವು ಲಕ್ಷ್ಯ ಏನನ್ನ ಹುಡುಕಕ್ ಹೋಗ್ತಾ ಇದ್ದೀರಾ ಅದನ್ನ ನಮ್ಗೆ ತೋರಿಸ್ತಾರೆ. ಒಂಥರ ಹೇಗೆ ಯಾರಿಗಾದ್ರೂ ನೀವು ಬೇಕಾದ್ರೆ ಯಾರು ಬೇರೆ ಲೋಕದಿಂದ ಯಾರು ಬಂದಿದ್ರೆ ಅವ್ರಿಗೆ ಫಸ್ಟ್ ಏನೋ ಒಂದು ಚಂದ್ರ ನೋಡ್ಬೇಕು ಅಂತಿದ್ರೆ ಫಸ್ಟ್ ಅವ್ರದ್ದೊಂದು ಚಿತ್ರ ಬರೆದು ತೋರಿಸೋದು. ಹಾಗೆ ಶಾಸ್ತ್ರ ನಮ್ಗೆ ಚಿತ್ರ ಬರೆದು ತೋರಿಸ್ತಾ ಇದೆ. ಇದು ಬ್ರಹ್ಮನ್ ಅಂದ್ರೆ ಹಿಂಗೆ, ಪರಮಾತ್ಮ ಅಂದ್ರೆ ಹೀಗೆ, ನೀನು ಅಂದ್ರೆ ಯಾರು, ಸೃಷ್ಟಿ ಏನು. ಸೊ ಇದನ್ನ ಒಂಥರದಲ್ಲಿ ತೋರಿಸೋದು. ಆಮೇಲೆ ಏನು, ನಾವೆಲ್ಲ ಆಚೆ ಹೋಗಿ ನೋಡ್ತೀವಿ, ನಾವು ಯಾವ್ದೋ ಕೆರೆಯಲ್ಲಿ ಹೋಗ್ಬಿಟ್ಟು ನೋಡ್ಬಿಟ್ಟು ಅನ್ಕೊಬೋದು ಚಂದ್ರ ಹೀಗೆ ಅಂತ, ಪ್ರತಿಬಿಂಬ ನೋಡ್ಬಿಟ್ಟು. ಅವಾಗ ನಮ್ಗೆ ಗುರು ಬೇಕಾಗತ್ತೆ. ಯಾಕೆ? ಗುರು ಬಂದ್ ಹೇಳ್ತಾರೆ, ನೋಡಿ ಆ ಪ್ರತಿಬಿಂಬ ಚಂದ್ರ ಅಲ್ಲ, ಅಲ್ಲಿ ಮೇಲಿರೋದು ನಿಜವಾದ ಚಂದ್ರ. ಸೊ ಹಾಗೆ ಇದೆಲ್ಲ ಪ್ರಕ್ರಿಯೆಗಳು, ಇದೆಲ್ಲ ಎಷ್ಟೊಂದೆಲ್ಲ ವೈಜ್ಞಾನಿಕರೆಲ್ಲ ತಿಳ್ಕೊಂಡಿದ್ದೆಲ್ಲ ಇದೆಯಲ್ಲ, ಇದೆಲ್ಲ ದಾರ್ಶನಗಳು, ಭಾರತ ದೇಶದಲ್ಲಿ ಇರೋ ಎಲ್ಲ ದಾರ್ಶನಗಳು ಎಲ್ಲವನ್ನು ಆವಾಗ ಎಷ್ಟೊಂದು ಸಮಯ ಹಿಂದೆ ತಿಳ್ಕೊಂಡಿದ್ರು. ಇದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಈ ವಿಷಯ ಎಲ್ಲ. ಯಾಕಂದ್ರೆ ಅವರು ಹಾಗೆ ಪ್ರೆಸೆಂಟೇಶನ್ ಮಾಡ್ಲಿಲ್ಲ, ಹೇಗೆ ಇವಾಗೆಲ್ಲ ಸೈಂಟಿಫಿಕ್ ಆಗಿ ಪ್ರೆಸೆಂಟೇಶನ್ ಆಗಿ ಮಾಡ್ತಾ ಇದ್ದಾರೆ. ನಮ್ಗನ್ಸುತ್ತೆ ಇದೆಲ್ಲ ಹಳೇ ವಿಷಯ, ಇದೆಲ್ಲ ಬರೀ ಯಾರಿಗೂ ಏನು ತಿಳಿದಿರ್ಲಿಲ್ಲ, ಋಷಿಗಳು ಮುನಿಗಳು ಬರೀ ಭಗವಂತನ ನಾಮ ಜಪೆ ಮಾಡ್ತಾ ಇದ್ರು ಅಂತ. ಸೊ ಇದು ಏನಂದ್ರೆ, ಯಾವುದು ಶಾಸ್ತ್ರದಲ್ಲಿ ಇತ್ತು ಅದು ಅವರ ನಿಜವಾದ ಅಪರೋಕ್ಷ ಜ್ಞಾನವಾಗಿತ್ತು. ಅಂದ್ರೆ ಯಾವುದು ಶಾಸ್ತ್ರ ಗುರುವಾಕ್ಯದಿಂದ ಬರುತ್ತೆ, ನಾವು ನಮ್ಮ ಸಾಧನೆ ನಮ್ಮ ಧ್ಯಾನದಿಂದ. ಇದು ಬೇರೆ ಬೇರೆ ಸಾಧನೆ, ಬೇರೆ ಬೇರೆಯವ್ರಿಗೆ ಯಾರಿಗೆ ಹೇಗೆ ಯೋಗ್ಯತೆ ಇದೆ, ಯಾರ್ಯಾರಿಗೆ ಶಾಸ್ತ್ರ ಕಲಿಯೋದಲ್ಲಿ ಯೋಗ್ಯತೆ ಇದೆ ಅವರು ಶಾಸ್ತ್ರವನ್ನು ಕಲಿಬಹುದು. ಯಾರ್ಯಾರಿಗೆ ಯೋಗ ಧ್ಯಾನ ಇದು ಮಾಡೋ ಯೋಗ್ಯತೆ ಇದೆ ಅವರು ಹಾಗೆ ಹೋಗ್ಬೋದು. ಐಜಿಯಲ್ಲಿ ಎರಡೂ ಮಾಡ್ಬೇಕು ಸ್ವಲ್ಪ ಎಲ್ಲರೂ. ಮುಖ್ಯವಾಗಿ ನಮ್ಮ ಗುರುವಾಕ್ಯ, ಇದರಿಂದ ನಾವು ಶ್ರದ್ಧೆ ತಕೊಂಡು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ನಮ್ಮ ವೈಜ್ಞಾನಿಕ ದೃಷ್ಟಿಯನ್ನ ಪ್ರಯೋಗ ಮಾಡ್ಬೋದು. ಅಂದ್ರೆ ನಮ್ಮ ಬುದ್ಧಿಶಕ್ತಿಯನ್ನ ನಾವು ಅವರ ವಾಕ್ಯ, ಅವರ ವಚನೆಯನ್ನ ತಗೊಂಡು ನಮ್ಮ ಬುದ್ಧಿಶಕ್ತಿಯನ್ನ ಪ್ರಯೋಗ ಮಾಡಿದ್ರೆ ಈ ಜೀವನದಲ್ಲೇ ಆ ಅಲ್ಟಿಮೇಟ್ ನಾಲೆಡ್ಜ್, ಹೈಯೆಸ್ಟ್ ನಾಲೆಡ್ಜ್, ಯಾವ ನಾಲೆಡ್ಜಿಗೆ ತಿಳ್ಕೊಳ್ಳೋದಕ್ಕೆ ಈ ಇಂದ್ರಿಯ ಮನಸ್ಸು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ವಾಪಸ್ ಬಂದಿತ್ತು.
ಈ ಆತ್ಮ ತತ್ವವನ್ನು ನಾವು ಸ್ವಯಂ ನಮ್ಮ ಚೈತನ್ಯ ರೂಪದಿಂದ ನಾವು ತಿಳ್ಕೊಬಹುದು. ಇದನ್ನ ಎಲ್ಲಿ ನಾವು ತಿಳ್ಕೊಂತೀವಿ? ನಮ್ಮ ಜೀವನದ ಎಲ್ಲ ರಹಸ್ಯವನ್ನು ನಾವು ತಿಳ್ಕೊಂತೀವಿ. ಇದು ಒಂದು ವಿಜ್ಞಾನದಿಂದ, ಏಕ ವಿಜ್ಞಾನೇನ ಸರ್ವ ವಿಜ್ಞಾನಂ ಪ್ರಾಪ್ತ ಆಗುತ್ತೆ ಅಂತ ಇನ್ನೊಂದು ಉಪನಿಷದಲ್ಲೂ ಹೇಳುತ್ತೆ. ಸೊ ಇದನ್ನ ತಿಳ್ಕೊಳ್ಳೋದಕ್ಕೆ ನಾವು ನಮ್ಮ ಜೀವನದಲ್ಲಿ ಈ ಸೈಂಟಿಫಿಕ್ ಎನ್ಕ್ವೈರಿ ಅಂದ್ರೆ ಇದು ಸ್ಪಿರಿಚುವಲ್ ಎನ್ಕ್ವೈರಿ, ಇದನ್ನ ಇಟ್ಕೊಂಡು ಹೋದ್ರೆ ನಮ್ಮ ಎಲ್ಲಿ ನಾವು ಸೈನ್ಸ್ ಉಪಯೋಗಿಸ್ಬೇಕು, ಎಲ್ಲಿ ನಮ್ಮ ಆಧ್ಯಾತ್ಮಿಕವನ್ನು ಉಪಯೋಗಿಸ್ಬೇಕು, ಅದ್ರದ್ದು ವಿವೇಕ ನಮ್ಗೆ ತಿಳ್ಕೊಳಕ್ಕಾಗತ್ತೆ. ಇಷ್ಟು ಹೇಳಿ ನಾನು ಈ ಪ್ರವಚನವನ್ನು ಸಮಾಪ್ತ ಮಾಡ್ತೀನಿ. ಓಂ